ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಹೋಮ್ ಮೇಡ್ ಸಿರ್ಲಾಕ್ನ ಯಾವ ಥರ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಈ ಥರನೂ ನಾವು ಬೇಬಿಗೆ ಫುಡ್ ಪ್ರೊವೈಡ್ ಮಾಡ್ಬೋದು. ಫಸ್ಟು ಸ್ವಲ್ಪ ಗೋಡಂಬಿನ ಇಲ್ಲಿ ಹುರ್ಕೊಳ್ತಾ ಇದ್ದೀನಿ. ಆಮೇಲೆ ಇವಾಗ ಮತ್ತು ಬಾದಾಮಿ ತೊಗೊಂಡಿದ್ದೀನಿ. ಆಮೇಲೆ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಈ ರೀತಿಯಾಗಿ. ಆಮೇಲೆ ಒಂದು ಬಾಂಬೆ ರವೆ ಅಂತೀವಿ ನೋಡಿ, ಸಣ್ಣ ರವೆ, ಆ ರವೆ ತೊಗೊಂಡಿದ್ದೀನಿ. ಅದನ್ನು ಒಂದು ಸ್ವಲ್ಪ ತುಪ್ಪ ಹಾಕಿ ಹುರ್ಕೋತೀನಿ ನೋಡಿರಿ. ಇವಾಗ ಬಾದಾಮಿನ ಹುರ್ಕೋಬೇಕು, ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಈ ರೀತಿ ಆದಮೇಲೆ ಇವಾಗ ರವೆ ಹುರ್ಕೋಬೇಕು. ನಾವು ಬೇಕಂದ್ರೆ ಇದಕ್ಕೆ ಬೇರೆ ಬೇರೆ ಡ್ರೈ ಫ್ರೂಟ್ಸು, ಆಮೇಲೆ ಸೀಡ್ಸು, ಇವು ಪಂಪ್ಕಿನ್ ಸೀಡ್ಸು, ಆಮೇಲೆ ಬೇರೆ ಬೇರೆ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿಕೊಂಡು ಈ ಥರ ಮಾಡ್ಬೋದು. ಆಮೇಲೆ ಮಖಾನನೂ ತೊಗೋಬೋದು. ಇವಾಗ ಒಂದು ಬೌಲಷ್ಟು ರವೆ ತೊಗೊಂಡಿದ್ದೀನಿ, ಸಣ್ಣ ರವೆ. ಅದಕ್ಕೆ ಈಗ ಬಾಳಿಗೆಗೆ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದನ್ನು ಹುರ್ಕೊಳ್ತೀನಿ. ಇವಾಗ ಸ್ವಲ್ಪ ಬಿಸಿ ಆದಮೇಲೆ ರವೆ ಹಾಕ್ಕೋಬೇಕು. ನಾವು ಇದನ್ನು ಜಾಸ್ತಿ ರವೆ ಹುರ್ಕೊಂಡು ಮಾಡಿದರೆ ಸ್ವಲ್ಪ ಜಾಸ್ತಿ ದಿನ ಬರಲ್ಲ. ಅದಕ್ಕೆ ಸ್ವಲ್ಪ ನಮಗೆ ಎಷ್ಟು ಒಂದು 15 ಡೇಸ್, 8 ಡೇಸ್, 1 ವೀಕಿಗೆ ಆಗುವಷ್ಟೇ ಮಾಡ್ಕೋಬೇಕು. ಇಲ್ಲಾಂದ್ರೆ ಇದು ಸ್ಮೆಲ್ ಆಗುತ್ತೆ. ಆಮೇಲೆ ಇಲ್ಲಾಂದರೆ ಅಷ್ಟೊಂದು ಸರಿಯಾಗಿ ಬರಲ್ಲ. ಸೊ ಇದಕ್ಕೆ 1 ವಾರಕ್ಕೆ ಅಥವಾ 15 ದಿನಕ್ಕಷ್ಟೇ ಆಗುವಷ್ಟೇ ಮಾಡ್ಕೋಬೇಕು. ಇದನ್ನು ಈ ಥರ ಹುರ್ಕೊಂಡು ಸೈಡ್ಗೆ ಎತ್ತಿಟ್ಕೋಬೇಕು. ಇವಾಗ ನಾನು ನಮ್ಮ ಮನೆಯಲ್ಲಿ ಪುಟಾಣಿ ಅಂತಾರಲ್ಲ, ಹುರ್ಗಡ್ಲೆ, ಆ ಥರ ಇರಲಿಲ್ಲ. ಅದು ಪುಟಾಣಿ ಹಿಟ್ಟಿತ್ತು. ಸೊ ಇವಾಗ ಅದನ್ನು ಸ್ವಲ್ಪ ಒಂದು 2-3 ಸ್ಪೂನಷ್ಟು ಹುರ್ಕೊಳ್ತಾ ಇದ್ದೀನಿ. ಅದನ್ನು ಹುರ್ಕೊಂಡು ಅವನ್ನೆಲ್ಲ ಬಾದಾಮಿ, ಗೋಡಂಬಿ, ಆಮೇಲೆ ಇದು ಮೀಡಿಯಮ್ ರವೆ, ನೆಕ್ಸ್ಟು ಇದೊಂದು 2 ಸ್ಪೂನು ಇದು ಹುರ್ಗಡ್ಲೆ ಹಿಟ್ಟು ಅಂತಾರಲ್ಲ, ಆ ಹಿಟ್ಟು ತೊಗೊಂಡು ಹುರ್ಕೊಳ್ತಾ ಇದ್ದೀನಿ. ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಅದನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೋಬೇಕು. ಅದು ಫೈನ್ ಪೌಡರ್ ಬರೋ ಥರ ಮಿಕ್ಸಿಗೆ ಹಾಕ್ಕೋಬೇಕು. ಯಾವ ಥರ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನೋಡಿರಿ, ಇದು ಎಲ್ಲ ಹುರ್ಕೊಂಡಿದ್ವಲ್ಲ, ಇವಾಗ ಇದನ್ನು ಫೈನ್ ಪೌಡರ್ ಅಂದ್ರೆ ಪೂರ ಸಣ್ಣಗೆ ಬರೋ ಥರ ಮಿಕ್ಸಿ ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡ್ಮೇಲೆ ಇದನ್ನು ನಾವು ಇವಾಗ ಪಾಪುಗೆ ಫುಡ್ ಪ್ರಿಪೇರ್ ಮಾಡೋಣ. ಇದರಲ್ಲಿ ಯಾವ ಥರ ಅಂದ್ರೆ ಒಂದು ಅರ್ಧ ಕಪ್ಪು ಆಗೋಷ್ಟು ಹಾಲು ಹಾಕ್ಕೊಂಡೀನಿ. ನೀವು ಬೇಕಂದ್ರೆ ನೀರು ಪ್ಲಸ್ ಹಾಲು ಆ್ಯಡ್ ಮಾಡ್ಕೋಬೋದು. ಇಲ್ಲ ಅಂದರೆ ಬರೀ ಹಾಲಲ್ಲೇ ಮಾಡ್ಬೋದು, ಇಲ್ಲ ನೀರಲ್ಲೇ ಮಾಡ್ಬೋದು. ಹೆಂಗಂದ್ರೆ ಇವಾಗ 1 ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡೀನಿ. ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಏಲಕ್ಕಿನ ಅರೆದು ಅದರಲ್ಲಿ ಹಾಕಿದ್ದೀನಿ. ಹಾಕಿದ ಮೇಲೆ ಇವಾಗ ಆ ಪೌಡ್ರ್, ಈ ಹಾಲು ಚೆನ್ನಾಗಿ ಕುದಿದ ಮೇಲೆ ಆ ಪೌಡ್ರ್ ಹಾಕಿ ಕುದಿಸ್ಬೇಕು. ಅದು ಚೆನ್ನಾಗಿ ಕುದ್ಮೇಲೆ ನಾವು ಇವಾಗ ಅದನ್ನು ಚೆನ್ನಾಗಿ ಕುದ್ದು ಆರಿದ ಮೇಲೆ ನಾವು ಬೇಬಿಗೆ ಪ್ರೊವೈಡ್ ಮಾಡ್ಬೋದು. ಯಾವ ಥರ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಕುದ್ಮೇಲೆ ನಾವು ಬೇಬಿಗೆ ಸರ್ವ್ ಮಾಡ್ಬೋದು. ಇದು ಒಂದು ರೆಸಿಪಿ. ನಾವು ಡೈಲಿ ಅದನ್ನೇ ಕೊಡ್ತಾ ಹೋದ್ರೆ ಮಕ್ಕಳಿಗೆ ಬೇಜಾರಾಗುತ್ತೆ. ಸೊ ತಿನ್ನೋಕೆ ಅಂತಾರ. ಸೊ ಆವಾಗ ನಾವು ಈ ಥರ ಬೇರೆ ಬೇರೆ ರೀತಿಯಾಗಿ ಮಾಡಿ ಮಕ್ಕಳಿಗೆ ಸರ್ವ್ ಮಾಡ್ಬೋದು.